ದಕ್ಷಿಣ ಆಫ್ರಿಕಾದ ಜೈಲಿನ ಭಾರವಾದ ಕಬ್ಬಿಣದ ದ್ವಾರವು ಮುಚ್ಚಿದಾಗ ಒಳಗೆ ನಿಂತಿದ್ದ ಆ ಭಾರತೀಯ ಮಹಿಳೆ ಒಂದು ದಿನ ಹಿಂದೂ ಮಹಿಳಾ ಚಳುವಳಿಯ ಸಂಕೇತವಾಗುತ್ತಾಳೆ ಎಂದು ಬಹುಶಃ ಯಾರೂ ಊಹಿಸಿರಲಿಲ್ಲ. ಆ ಮಹಿಳೆಯ ಹೆಸರು ಕಸ್ತೂರ್ಬಾ ಗಾಂಧಿ. ಅಲ್ಲಿಯವರೆಗೆ ಹೆಚ್ಚಿನ ಜನರು ಅವರನ್ನು ಮಹಾತ್ಮ ಗಾಂಧಿಯವರ ಪತ್ನಿ ಎಂದಷ್ಟೇ ತಿಳಿದಿದ್ದರು. 1869ರಲ್ಲಿ ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದ ಕಸ್ತೂರ್ಬಾ ಸಾಂಪ್ರದಾಯಿಕ ಭಾರತೀಯ ಮಹಿಳೆಯ ರೀತಿ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಇತಿಹಾಸದಲ್ಲಿ ಅವರಿಗೆ ವಿಶಿಷ್ಟ ಗುರುತನ್ನು ರೂಪಿಸುವ ಹೋರಾಟದತ್ತ ಬೀದಿ ಅವರನ್ನು ಕೊಂಡೊಯ್ಯುತ್ತಿತ್ತು. ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಹಕ್ಕುಗಳಿಗಾಗಿ ಗಾಂಧೀಜಿ ಹೋರಾಡುತ್ತಿದ್ದಾಗ ಅಲ್ಲಿನ ಭಾರತೀಯ ಸಮುದಾಯವು ಜನಾಂಗೀಯ ತಾರತಮ್ಯ, ಕಠಿಣ ಕಾನೂನುಗಳು ಮತ್ತು ಸಾಮಾಜಿಕ ಅವಮಾನವನ್ನು ಎದುರಿಸುತ್ತಿತ್ತು. ಕಸ್ತೂರ್ಬಾ ಗಾಂಧಿ ಕೂಡ ಕ್ರಮೇಣ ಈ ಹೋರಾಟವನ್ನು ಹತ್ತಿರದಿಂದ ಗಮನಿಸಲು ಪ್ರಾರಂಭಿಸಿದರು. ಆದಾಗ್ಯೂ 1913ರವರೆಗೆ ಅವರು ನೇರ ಮುಖಾಮುಖಿಯ ಮಾರ್ಗವನ್ನು ಆರಿಸಿಕೊಂಡಿರಲಿಲ್ಲ. ನಂತರ ಎಲ್ಲವನ್ನು ಬದಲಾಯಿಸಿದ ಆ ಒಂದು ನಿರ್ಧಾರ ಬಂದಿತು. ಮಾರ್ಚ್ 14, 1913ರಂದು ದಕ್ಷಿಣ ಆಫ್ರಿಕಾದಲ್ಲಿ ಕ್ರಿಶ್ಚಿಯನ್ ವಿಧಿಗಳನ್ನು ಹೊರತುಪಡಿಸಿ ನಡೆಯುವ ವಿವಾಹಗಳು ಕಾನೂನುಬದ್ಧವಾಗಿ ಮಾನ್ಯವಾಗುವುದಿಲ್ಲ ಎಂದು ಕೇಪ್ ಸುಪ್ರೀಂ ಕೋರ್ಟ್ ಘೋಷಿಸಿತು. ಇದರರ್ಥ ಸಾವಿರಾರು ಭಾರತೀಯ ಮಹಿಳೆಯರ ವಿವಾಹಗಳು ಮತ್ತು ಘನತೆಯನ್ನು ಕಾನೂನುಬದ್ಧವಾಗಿ ನಿರಾಕರಿಸಲಾಗುತ್ತದೆ ಎಂದಾಯಿತು. ಇದು ಕೇವಲ ಕಾನೂನಾಗಿರಲಿಲ್ಲ, ಬದಲಾಗಿ ಭಾರತೀಯ ಕುಟುಂಬಗಳ ಗೌರವ ಮತ್ತು ಅಸ್ತಿತ್ವದ ಮೇಲಿನ ನೇರ ದಾಳಿಯಾಗಿತ್ತು. ಈ ಅವಮಾನವನ್ನು ಗುರುತಿಸಿದ ಕಸ್ತೂರ್ಬಾ ಗಾಂಧಿ ಮೌನವಾಗಿರುವುದಕ್ಕೆ ಬದಲಾಗಿ ಪ್ರತಿಭಟನೆಯ ಮಾರ್ಗವನ್ನು ಆರಿಸಿಕೊಂಡರು. ಡರ್ಬನ್ ಬಳಿ ಗಾಂಧೀಜಿ ಸ್ಥಾಪಿಸಿದ್ದ ಫೀನಿಕ್ಸ್ ಸೆಟಲ್ಮೆಂಟ್ನಲ್ಲಿ ವಾಸಿಸುತ್ತಿದ್ದ ಮಹಿಳೆಯರು ಸಹ ಅವರ ಬೆಂಬಲಕ್ಕೆ ನಿಂತರು. ಚಳುವಳಿಗಾಗಿ ಮಹಿಳೆಯರ ಮೊದಲ ಸಂಘಟಿತ ತುಕಡಿಯನ್ನು ಇಲ್ಲಿಂದಲೇ ರಚಿಸಲಾಯಿತು. ಸೆಪ್ಟೆಂಬರ್ 15, 1913ರಂದು ಸತ್ಯಾಗ್ರಹಿಗಳ ಒಂದು ಸಣ್ಣ ಗುಂಪು ಫೀನಿಕ್ಸ್ನಿಂದ ಟ್ರಾನ್ಸ್ವಾಲ್ ಗಡಿಯ ಕಡೆಗೆ ಹೊರಟಿತು. ಈ ಗುಂಪಿನಲ್ಲಿ 12 ಪುರುಷರು ಮತ್ತು 4 ಮಹಿಳೆಯರು ಇದ್ದರು ಮತ್ತು ಆ 4 ಮಹಿಳೆಯರಲ್ಲಿ ಪ್ರಮುಖರು ಕಸ್ತೂರ್ಬಾ ಗಾಂಧಿ. ಸರ್ಕಾರಿ ಅನುಮತಿ ಇಲ್ಲದೆ ಟ್ರಾನ್ಸ್ವಾಲ್ಗೆ ಪ್ರವೇಶಿಸುವುದು ವಸಾಹತುಶಾಹಿ ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಎಲ್ಲರಿಗೂ ತಿಳಿದಿತ್ತು. ಆದರೂ ಅನ್ಯಾಯದ ಕಾನೂನನ್ನು ಪ್ರಶ್ನಿಸುವ ಸಲುವಾಗಿ ಅವರು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿದರು. ಅವರು ಗಡಿ ದಾಟಿದ ತಕ್ಷಣ ಅವರನ್ನು ಬಂಧಿಸಲಾಯಿತು ಮತ್ತು 3 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ತರುವಾಯ ಅವರನ್ನು ಪೀಟರ್ ಮರಿಜ್ಬರ್ಗ್ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ಅವರ ನಿಜವಾದ ಅಗ್ನಿ ಪರೀಕ್ಷೆ ಪ್ರಾರಂಭವಾಯಿತು. ಜೈಲಿನಲ್ಲಿ ಹಿಂದೂ ಮಹಿಳೆಯರು ಕಠಿಣ ಪರಿಶ್ರಮ, ಕಳಪೆ ಆಹಾರ ಮತ್ತು ಅವಮಾನಗಳನ್ನು ಸಹಿಸಬೇಕಾಯಿತು. ಕಸ್ತೂರ್ಬಾ ಗಾಂಧಿಯವರು ಆಹಾರದ ಗುಣಮಟ್ಟ ಮತ್ತು ನೈರ್ಮಲ್ಯ ಪರಿಸ್ಥಿತಿಗಳ ವಿರುದ್ಧ ಪ್ರತಿಭಟಿಸಿದಾಗ ಅಧಿಕಾರಿಗಳು ಅವರಿಗೆ ಏನು ಕೊಟ್ಟಿದ್ದೇವೋ ಅದನ್ನು ತಿನ್ನಿ, ಇಲ್ಲದಿದ್ದರೆ ಹಸಿವಿನಿಂದ ಬಳಲಿರಿ ಎಂದು ಸ್ಪಷ್ಟವಾಗಿ ಹೇಳಿದರು. ಜೈಲು ಅಧಿಕಾರಿಗಳು ಕಸ್ತೂರ್ಬಾ ಅವರಿಗೆ ಅವರ ಸ್ಥಾನಮಾನದ ಕಾರಣದಿಂದಾಗಿ ವಿಶೇಷ ಸವಲತ್ತುಗಳನ್ನು ನೀಡಿದಾಗ ಅವರು ಅದನ್ನು ದೃಢವಾಗಿ ನಿರಾಕರಿಸಿದರು. ಎಲ್ಲಾ ಮಹಿಳೆಯರಿಗೆ ಸಮಾನ ಗೌರವ ಸಿಗುವವರೆಗೆ ಯಾವುದೇ ವಿಶೇಷ ರಿಯಾಯಿತಿಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು. ಜೈಲಿನ ಕಠಿಣ ಪರಿಸ್ಥಿತಿಗಳು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದವು. ಆದರೂ ಅವರ ದೃಢ ಸಂಕಲ್ಪ ಮುರಿಯಲಿಲ್ಲ. ಕೊನೆಗೆ ಡಿಸೆಂಬರ್ 22, 1913ರಂದು ಅವರ ಶಿಕ್ಷೆಯ ಅವಧಿ ಮುಗಿದಿತ್ತು. ಅವರು ಬಿಡುಗಡೆಯಾಗುವ ಹೊತ್ತಿಗಾಗಲೇ ಅವರ ಕಥೆ ದಕ್ಷಿಣ ಆಫ್ರಿಕಾ ಮತ್ತು ಭಾರತದಾದ್ಯಂತ ಹರಡಿತ್ತು. ಭಾರತೀಯ ಮಹಿಳೆಯರ ಬಂಧನ ಮತ್ತು ಅವರನ್ನು ನಡೆಸಿಕೊಂಡ ರೀತಿ ಸಾರ್ವಜನಿಕ ವಿರೋಧಕ್ಕೆ ಕಾರಣವಾಯಿತು. ಹೆಚ್ಚುತ್ತಿರುವ ಒತ್ತಡದ ನಂತರ ದಕ್ಷಿಣ ಆಫ್ರಿಕಾದ ಸರ್ಕಾರವು 1914ರಲ್ಲಿ ಭಾರತೀಯರ ಕುಂದುಕೊರತೆಗಳನ್ನು ತನಿಖೆ ಮಾಡಲು ಒಂದು ಆಯೋಗವನ್ನು ಸ್ಥಾಪಿಸಿತು ಮತ್ತು ಇಂಡಿಯನ್ ರಿಲೀಫ್ ಆಕ್ಟ್ ಅನ್ನು ಅಂಗೀಕರಿಸಲಾಯಿತು. ಇದು ಭಾರತೀಯ ವಿವಾಹಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡಿತು. ಕಸ್ತೂರ್ಬಾ ಗಾಂಧಿ ಕೇವಲ ಒಬ್ಬ ನಾಯಕನ ಪತ್ನಿಯಾಗಿರುವುದನ್ನು ನಿಲ್ಲಿಸಿದ ನಿರ್ಣಾಯಕ ಕ್ಷಣ ಅದು. ಅವರು ಸ್ವತಃ ಒಂದು ಚಳುವಳಿಯ ಧ್ವನಿಯಾದರು. ಅವಮಾನದ ಎದುರು ತಲೆಬಾಗುವ ಬದಲು ಜೈಲುವಾಸವನ್ನು ಆರಿಸಿಕೊಂಡ ಆ ಚಳುವಳಿಯ ಮೂಲಕ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು.